ಮೇಡಮ್, ಪ್ರತಿಷ್ಠಿತ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡ್ಕೊಂಬಂದ್ರೆ ಇನ್ಫೋಸಿಸ್ ಇರ್ಬೋದು, ಬೇರೆ ಇತರ ಪ್ರೈವೇಟ್ ಕಂಪನಿಗಳಲ್ಲೆಲ್ಲ, ಸೊ ಆ ಕೆಲಸಗಳಿಗೂ ಈಗ ಸದ್ಯ ನೀವು ನಿರ್ವಹಿಸ್ತಾ ಇರುವ ಕೆಲಸಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾವ ರೀತಿ ವಿಭಿನ್ನವಾಗಿದೆ ಕೆಲಸ ಅಂತೀರ? ಅದೇ ನಾನು ಇಷ್ಟು ವರ್ಷವೂ ಟೆಲಿಕಮ್ಯುನಿಕೇಷನ್ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ಕ್ಲೂಡಿಂಗ್ ಇನ್ಫೋಸಿಸ್ ಕೆಲಸ ಮಾಡಿದೆ. ನಾನು ಇನ್ಫೋಸಿಸಲ್ಲಿ ಇರೋವಾಗಲೇ ನನಗೆ 2 ರೆಸ್ಪಾನ್ಸಿಬಿಲಿಟಿ ಇತ್ತು. ಒಂದು ಟೆಕ್ನಿಕಲ್ ಡೆಲಿವರಿ, ಲೈಕ್ ಫಾರ್ ಸಾಫ್ಟ್ವೇರ್ ಫಾರ್ ಟೆಲಿಕಾಮ್ ಆ್ಯಂಡ್ ಹೈ ಟೆಕ್ನಾಲಜಿ ಏರಿಯಾಸ್, ಪ್ರಾಡಕ್ಟ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಇದ್ವಿ. ಅದಕ್ಕೆ ನಾನು ಡೆಲಿವರಿ ಹೆಡ್ ಆಗಿ ಅದಕ್ಕೆ ಕಸ್ಟಮರ್ಸ್ ಇರ್ತಾಯಿತ್ತು, ಡೆಲಿವರಿ ಎಲ್ಲ ಇರ್ತಾಯಿತ್ತು. ಇನ್ನೊಂದು ರೋಲಲ್ಲಿ ಏನಾಯಿತು ಅಂದರೆ ನನ್ನನ್ನು ಡೆವಲಪ್ಮೆಂಟ್ ಸೆಂಟರ್ ಹೆಡ್ ಅಂತ ಇದ್ರು. ಅದರಲ್ಲಿ ಏನಂತಂದರೆ ಎಂಪ್ಲಾಯಿ ಎಂಗೇಜ್ಮೆಂಟ್, ಅಂದರೆ ನಮ್ಮ ಎಂಪ್ಲಾಯೀಸಿಗೆ ಬೇಕಾಗಿರೋ ಸವಲತ್ತುಗಳನ್ನು ಒದಗಿಸೋ ಆ ಥರ ಕೆಲಸ. ಆಮೇಲೆ ಅವರ ವೆಲ್ಫೇರ್ನ ನೋಡ್ಕೊಳ್ಳೋ ಅಂಥ ಕೆಲಸ. ಅದರಲ್ಲಿ ಏನು ಎಕ್ಸ್ಟರ್ನಲ್ ಕಸ್ಟಮರ್ಸ್ ಇರಲಿಲ್ಲ, ಇವ್ರುಗಳನ್ನು ನಾವು ನೋಡ್ಕೊಳ್ಳೋದೇ ಒಂದು ಕೆಲಸ ಇತ್ತು. ಅದರಿಂದ ನನಗೆ 2 ಥರ ಜವಾಬ್ದಾರಿ ಬಂತು. ಹೇಗಾದರೂ ಮಾಡಿ ಇಲ್ಲೊಂದು ಎಲಿವೇಟೆಡ್ ರೋಡ್ ಮಾಡಬೇಕು ಅಂತ ಶುರು ಮಾಡಿದ್ರು. ಆ ಎಲಿವೇಟೆಡ್ ರೋಡು ಕನ್ಸೆಪ್ಷನಿಂದ ಹಿಡಿದು ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಾಗ ಎಲ್ಲನೂ ನಾನು ನಮ್ಮ ಕಲೀಗ್ಸು ಎಲ್ಲ ಸೇರಿಕೊಂಡು ತುಂಬ ಶ್ರಮ ವಹಿಸಿದ್ವಿ. ಗೌರ್ಮೆಂಟ್ ಜೊತೆ ಡೀಲ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ನಾವು ಒಬ್ಬಳೇ ಅಲ್ಲ, ಟೀಮ್ ವರ್ಕ್. ಅದು ಮಾಡ್ತಾ 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 ನನಗೆ ಒಂಥರ ಇದರಲ್ಲಿ ಒಲವು ಮತ್ತು ಅಂದರೆ ಜನಗಳಿಗೆ ಇವಾಗ ಯಾರೋ ಕೇಳಿದ್ರು ನನಗೆ ಒಂದ್ಸತಿ, ನೀನು ಯಾಕೆ ಇಷ್ಟೊಂದು ಟೈಮ್, ಸ್ಯಾಟರ್ಡೇ ಎಲ್ಲ ನಾನು ಹೋಗಿ ರೋಡಲ್ಲೆಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಿದ್ವಿ. ಇನ್ನೂ 2 ರೋಡ್, ಜೈಲ್ ರೋಡು, ನೀಲಾದ್ರಿ ರೋಡೆಲ್ಲ ಮಾಡಿಸಿದ್ವಿ ನಾವು. ಈಗ ಇವರು ಸ್ಟೇಟ್ ಗೌರ್ಮೆಂಟ್ನವ್ರ ಜೊತೆ PWD ಜೊತೆ ವರ್ಕ್ ಮಾಡಿ. ಯಾಕೆ ಮಾಡ್ತಾ ಇದ್ದಾರೆ ನಾನು ಹೇಳಿದೆ, 1 ಲಕ್ಷ ಜನ ಹೋಗ್ತಾ ಇದ್ದಾರೆ ಅಲ್ಲಿ, ಒಬ್ಬೊಬ್ಬರಿಗೆ ಅರ್ಧ ಗಂಟೆ ಟೈಮ್ ಸೇವ್ ಆದ್ರೂ ಅವರು ಪರ್ಸನಲ್ ಆಗಾದರೂ ಯೂಸ್ ಮಾಡ್ಕೋಬೋದು, ಇಲ್ಲಿ ಅವ್ರ ಆಫೀಸ್ಗಾಗೂ ಉಪಯೋಗ ಆಗುತ್ತೆ. ಇಲ್ಲದೇ ಇದ್ರೆ ಸುಮ್ಮನೆ ಟ್ರಾಫಿಕಲ್ಲಿ ನಿಂತ್ಕೊಂಡು ವೇಸ್ಟ್ ಆಗುತ್ತೆ ಅಂತ ಹೇಳಿದೆ. ಅದೇ ಥರ ನನಗೆ ಅದೊಂದು ಒಂಥರ ಯಾರಾದರೂ ಹೇಳಬೇಕು ಅಂತ ಇಲ್ಲ, ನನಗೇ ಅದು ಒಂಥರ ಇಂಟ್ರೆಸ್ಟಿಂದ ಬಂತು. ನಿನಗೆ ಇದರಲ್ಲಿ ತುಂಬ ಪ್ಯಾಷನ್ ಇದೆಯಲ್ಲ, ನೀನು ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಬನ್ನಿ, ರನ್ ಮಾಡು, ಈ CEO ಆಗು ಅಂತ ಹೇಳಿದ್ರು. ನಾನು ಬಹಳ ಯೋಚನೆ ಮಾಡಿ, ನನಗೆ ಟೈಮ್ ಕೊಡಬೇಕಲ್ಲ, ನನಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಅದಕ್ಕೋಸ್ಕರ ಓಕೆ, ನಾನು ಸಾಧ್ಯವಾದಷ್ಟು ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಒಪ್ಕೊಂಡೆ. ಮೊದಲು ಅಡ್ವೈಸರ್ ಆಗಿ ಹೋದೆ, ಆಮೇಲೆ CEO ಆಗಿ ಹೋದೆ. ಅದರಲ್ಲಿ ಈ ಕೆಲಸ ಹೇಗೆ ಅಂತಂದರೆ, ಈ ಕೆಲಸ ಇಲ್ಲ ಅಂತ ಇಲ್ಲವೇ ಇಲ್ಲ, ಎಲ್ಲ ಥರ ಕೆಲಸ ಇರುತ್ತೆ. ಇದು ಒಂದು ಸಮಥಿಂಗ್ ಲೈಕ್ ರನ್ನಿಂಗ್ ಎ ಸ್ಮಾಲ್ ಮುನ್ಸಿಪಾಲಿಟಿ. ರೋಡ್ ಮೇಂಟೈನ್ ಮಾಡಬೇಕು, ರೋಡ್ ಕ್ಲೀನ್ ಮಾಡಿಸ್ಬೇಕು, ವಾಟರು, ಎಲೆಕ್ಟ್ರಿಸಿಟಿ, ಆಮೇಲೆ ಮೆಂಬರ್ಸ್ನೆಲ್ಲ ಒಗ್ಗೂಡಿಸಿ ಅವ್ರಿಗೆ ಏನೇನು ಕಾನ್ಫರೆನ್ಸ್ ಬೇಕಾ, ಇನ್ಫ್ರಾಸ್ಟ್ರಕ್ಚರ್ ಬೇಕಾ, ಇನ್ನೇನಾದರೂ ಸವಲತ್ತು ಬೇಕಾ, ಎಲ್ಲದನ್ನು ನಾವು ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಡ್ತಾ ಹೋಗ್ಬೇಕು. ಅದರಿಂದ ನನ್ನ ಇಂಜಿನಿಯರಿಂಗ್ ನಾಲೆಡ್ಜು ಉಪಯೋಗ ಆಗ್ತಾ ಇದೆ. ಮೋರ್ ಆಫ್ ಮ್ಯಾನೇಜರಿಯಲ್ ಜಾಬು. ಟೀಮ್ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗೋದು, ಅವ್ರನ್ನೆಲ್ಲ ಅದಕ್ಕೆ ಇನ್ವಾಲ್ವ್ ಮಾಡೋದು, ಆ ಒಂದು ಜವಾಬ್ದಾರಿ ಇದೆಯಲ್ಲ, ಆ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಇತ್ತ ಮುಂಚೆನೂ ಕೂಡ? ಅದು ಲೀಡರ್ಶಿಪ್ ಕ್ವಾಲಿಟಿ ನನಗೆ ಮೊದಲನೇ ಸಲ ನನಗೆ ಗೊತ್ತಾಗಿದ್ದು ಅಥವಾ ಜನಗಳು ಎಲ್ಲರೂ ಹೇಳಿದ್ದು, ನಾನು ಹಿಂದೆ ಒಂದು ಸತಿ ಜಾಪನೀಸ್ ಪ್ರಾಜೆಕ್ಟ್ ಮಾಡಿದ್ದೆ. ಅಲ್ಲಿ ಒಂದು 45 ಜನ ನಮ್ಮ ITI BEL 2 ಕಂಪ್ನಿಗಳು ಗೊತ್ತಲ್ಲ, ಅದು ಅಷ್ಟು ಜನದೂ ಟೀಮ್ನ ಕರ್ಕೊಂಡು ಹೋಗಿ ಜಪಾನಲ್ಲಿ ಐ ವಾಸ್ ಕಾಲ್ಡ್ ದಿ ಕೋಆರ್ಡಿನೇಟರ್ ದೇರ್. ಆಗ ನಾವು ಎಲ್ಲರಿಗೂ ಏನೇನು ಬೇಕು, ಏನೇನು ಡೌಟ್ಸ್ ಇದೆ ಎಲ್ಲ ಕ್ಲಾರಿಫೈ ಮಾಡ್ತಾ ಇದ್ದೆ ಜಪಾನಲ್ಲಿ. ಅಲ್ಲಿ ಜಾಪನೀಸ್ ಒಬ್ಬ ಹೇಳ್ದ, ನೀನು ಒಳ್ಳೆ ಲೀಡರ್ ಆಗ್ತೀಯ ನೀನು ಅಂತ. ಆ ಥರ ಇದು 1978 ಹೇಳಿದ್ದು, 78 ಇಲ್ಲಿ ಅಂತ ಅವನು ಹೇಳಿದ್ದ. ಬಟ್ ಅದು ಹಂತವಾಗಿ ಎಕ್ಸ್ಪೀರಿಯನ್ಸಿಂದ ಸ್ವಲ್ಪವಾಗಿ ಇಂಪ್ರೂವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ನಾನು ಹೇಳಬಾರ್ದು, ಅದು ಬೇರೆಯವರು ನಾನು ಲೀಡರು, ಒಳ್ಳೆ ಲೀಡರು. ಅದು ಅರ್ಥ ಆಗುತ್ತೆ, ಒಂದು ಒಳ್ಳೆ ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದಾಗ ನೀವು ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಾಗ ಮಾತ್ರ ಆ ಟೀಮ್ ಎಲ್ಲ ವರ್ಕ್ ಮಾಡೋಕ್ಕೆ ಸಾಧ್ಯ ಅಂತ. ಕರೆಕ್ಟ್. ಓಕೆ, ಹೆಂಗೆ ಅನಿಸುತ್ತೆ ಅಂದರೆ ಈ ಒಂದು ಜವಾಬ್ದಾರಿ ಡಿಫ್ರೆಂಟ್ ಆಗಿರುತ್ತೆ? ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕೂ ಈ ಥರ ಒಂದು CEO ಹುದ್ದೆ ಅಲಂಕರಿಸಿ ಕೂತ್ಕೊಳ್ಳೋದು ಕೆಲವರು ಕೇಳೇ ಡಿಫ್ರೆನ್ಸ್ ಆಗಿರುತ್ತೆ. ನೀನು ಈ ಥರ ಇನ್ಫೋಸಿಸ್ ಎಲ್ಲ ಇದ್ಬಿಟ್ಟು ಸಾಫ್ಟ್ವೇರ್ ಇಲ್ಲೆಲ್ಲ ಮಾಡಿ ಒಂದು ಟೆಲಿಕಾಮ್ ಇಂಜಿನಿಯರ್ ಆಗಿ ಇದೇನು ಈ ಕೆಲಸ ಮಾಡ್ತಾ ಇದೆಯಾ ಅಂತಲೂ ಕೆಲವರು ಕೇಳಿದ್ದಾರೆ. ನೀವು ಇನ್ನೂ ಬೇರೆ ಪ್ರಾಡಕ್ಟ್ ಡೆವಲಪ್ಮೆಂಟು ಆ ಥರ ಎಲ್ಲ ಮಾಡ್ಬೋದಲ್ಲ ಅಂತ. ಆದರೆ ತುಂಬ ವರ್ಷಗಳ ಕಾಲ ಆ ಥರ ಕೆಲಸ ಮಾಡೇ ಆಯ್ತಲ್ಲ, ಈಗ ಇದರಿಂದ ಡೈರೆಕ್ಟ್ ಆಗಿ ಜನಗಳಿಗೆ ಉಪಯೋಗ ಆಗೋದು, ಅವರು ಸಂತೋಷ ಪಡೋದು ಕಣ್ಮುಂದೆ ಕಾಣುತ್ತೆ ಅಲ್ವಾ. ಎಲ್ಲ ಕ್ಲೀನಾಗಿ ಚೆನ್ನಾಗಿದ್ರೆ ಇವಾಗ ಸಂತೋಷ ಆಗುತ್ತೆ. ಏನೋ
ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂತ ನಮಗೊಂದು ಮನಸ್ಸಿಗೆ ಅನಿಸ್ತಾ ಇದೆ. ಆ ಉಪಯೋಗ ಆಗ್ತಾ ಇದೆ ಅಂತ ನನ್ನ ಮನಸ್ಸಿಗೆ ಅನಿಸೋ ತನಕ ನನಗೇನು ಬೇಜಾರಾಗಲ್ಲ ಈ ಕೆಲಸದಲ್ಲಿ. ಈಗ ಮಕ್ಕಳಿಗೆ ತುಂಬ ಅವಕಾಶ ಇದೆ, ಸಖತ್ತು ತುಂಬ ಏನೇ ಇರ್ಬೋದು, ಓದೋದ್ರಲ್ಲಿ ಇರ್ಬೋದು ಅಥವಾ ಜಾಬ್ ಆಪರ್ಚುನಿಟಿ ಇರ್ಬೋದು, ತುಂಬ ಅವರಿಗೆ ಕಲಿಯೋಕೆ ಅವಕಾಶಗಳು ಜಾಸ್ತಿ ಇದ್ದಾವೆ, ಅನುಕೂಲಗಳು ಜಾಸ್ತಿ ಇದ್ದಾವೆ. ಏನು ಅನಿಸುತ್ತೆ ನಿಮಗೆ ಈಗಿನ ಮಕ್ಕಳು ಯಾವ ಥರ ಇರ್ಬೋದು ಅಂತ? ನನಗೇನಿಸುತ್ತೆ, ಒಂದೊಂದು ಸತಿ ಹೇಳಿದ್ದೀನಿ ನಾನು 20-30 ವರ್ಷ ಚಿಕ್ಕವಳಾಗಿದ್ದರೆ ಇನ್ನೂ ಚೆನ್ನಾಗಿರೋದು, ಆಪರ್ಚುನಿಟೀಸ್ ಬಗ್ಗೆ ತುಂಬ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಆಪರ್ಚುನಿಟೀಸ್ ಜೊತೆಗೆ ಮಕ್ಕಳಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ಕೆಲಸನ ಓದನ್ನು ಹೇಗೆ ಮನಸ್ಸಿಟ್ಟು ಓದಿ ಎಲ್ಲ ಕಲಿಯೋದಕ್ಕೆ ಒಂದು ಪ್ರಾಬ್ಲಮ್ ಇದೆಯೋ, ಈಗ ಒಂದೇ ಕೆಲಸದಲ್ಲಿದ್ದು ಒಂದೇ ಪ್ರಾಜೆಕ್ಟ್ನ ಅಚ್ಚುಕಟ್ಟಾಗಿ ಮಾಡೋದ್ರಲ್ಲೂ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಪ್ರಾಬ್ಲಮ್ ಇದೆ. ಏನಂದರೆ ಒಂದು 6 months ಒಂದು ಕೆಲಸ ಮಾಡಿದ ತಕ್ಷಣ ಅಯ್ಯೋ ಈ ಕೆಲಸ 6 ತಿಂಗಳಿಂದ ಮಾಡ್ತಾ ಇದ್ದೀನಿ, ಬೇರೆ ಕೆಲಸ ಬೋರ್ ಆಗಿಬಿಡುತ್ತೆ ಅಂತ. ಆದರೆ ಒಂದು ಕೆಲಸನ ಚೆನ್ನಾಗಿ ಮಾಡಿ ನಿಜವಾಗ್ಲೂ ಅದಕ್ಕೆ ಒಂದು ಪರ್ಫೆಕ್ಷನ್ ಬರಬೇಕು ಅಂದರೆ ಕಷ್ಟಪಡಬೇಕು, ತುಂಬ ಎಫರ್ಟ್ ಹಾಕಬೇಕು, ಆ್ಯಂಡ್ ಅದರಲ್ಲಿ ಮೂಲತಃ ಉತ್ಸಾಹ ಇರಬೇಕು. ಆದರೆ ಈಗಿನ ಕಾಲದ ಮಕ್ಕಳಲ್ಲಿ ನಾನು ಒಂದು ರಿಯಲಿ ಅಪ್ರಿಷಿಯೇಟ್ ಮಾಡೋದು ಏನಂತಂದರೆ, ಅವ್ರಿಗೆ ತಮಗೇನು ಬೇಕು ಅಂತ ತುಂಬ ಕ್ಲಿಯರಾಗಿ ಗೊತ್ತು. ಡಿಸೈಡ್ ಮಾಡೋದು, ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅವ್ರಿಗೆ ನಮಗಿಂತ ಚೆನ್ನಾಗಿದೆ. ಆ ದೃಷ್ಟಿಯಿಂದ ನೋಡಿದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೋತ್ಸಾಹ ಇದೆ, ಸೊಸೈಟಿನಲ್ಲಿ ಜಾಗ ಇದೆ. ಆ್ಯಂಡ್ ಅದ್ರ ಜೊತೆಗೆ ಆಪರ್ಚುನಿಟೀಸು ತುಂಬ ಇದೆ. 30-40% ಹುಡುಗಿರು ಓದ್ತಾರೆ ಎಲ್ಲ ಒಳ್ಳೊಳ್ಳೆ ಇದನ್ನು. ಅದು ಒಂದೇ ಒಂದು ನನಗೆ ಒಂದು ಕನ್ಸರ್ನ್ ಏನಪ್ಪ ಅಂತಂದರೆ, ಮದುವೆ ಆದ ತಕ್ಷಣ ಆಗಲಿ ಅಥವಾ ಮಗು ಆದ ತಕ್ಷಣ ಆಗಲಿ ಏನು ಮಾಡ್ತಾರೆ ಅಂದರೆ, ಲೀಸ್ಟ್ ರೆಸಿಸ್ಟೆನ್ಸ್ ಪಾತ್ ಅಂತೀವಿ. ಸ್ವಲ್ಪ ಮನೇಲಿ ಪ್ರಾಬ್ಲಮ್ಮು ಏನಾದರೂ ಇದ್ರೂ ದೇ ವಿಲ್ ಕೆಲಸ ಬಿಟ್ಬಿಡ್ತಾರೆ. ನಾನೇ ಎಷ್ಟೋ ಜನಕ್ಕೆ ಕೌನ್ಸಿಲ್ ಮಾಡಿದ್ದೀನಿ, ಕೆಲಸ ಬಿಡೋದು ತುಂಬ ಈಸಿ. ಆದರೆ ಈಗ ಅವ್ರು ಹೇಳ್ತಾರೆ ಈ ಕೆಲಸ ಬಿಟ್ಟರೆ ಇನ್ನೊಂದು ಸಿಗುತ್ತೆ ಅಂತ. ಬಟ್ ಸ್ಟಿಲ್ ಕೆಲಸ ಬಿಡಬಹುದು ಅನ್ನೋ ಒಂದು ಬಂದುಬಿಟ್ರೆ ದಟ್ ಮೀನ್ಸ್ ನಿಮಗೆ ಆ ಒಂದು ಆಸ್ಪಿರೇಷನ್ ಇಲ್ಲ. ಅಂದರೆ ಇವಾಗ ಹೆಣ್ಮಕ್ಳು ಇವಾಗ ಬೋರ್ಡ್ ರೂಮಲ್ಲಿ ಡೈರೆಕ್ಟರ್ಸ್ ಆಗೋದು ಎಲ್ಲ ಕಡಿಮೆ ಅಂತ ಇರುತ್ತೆ. ಅದು ಈಗಲಿಂದನೇ ಚಿಕ್ಕ ವಯಸ್ಸಿಂದನೂ ನಿಜವಾಗ್ಲೂ ಆಸ್ಪಿರೇಷನ್ ಇಟ್ಕೊಂಡು ನಾನು ಒಂದು ಅಚೀವ್ ಮಾಡಬೇಕು ಅಂತ ಇದ್ಕೊಂಡು ಕಷ್ಟಗಳು ಬಂದ್ರೂ ಇದ್ರ ಲೈಕ್ ಬ್ಯಾಂಗ್ಳೂರು ರೋಡ್ ಹಂಪ್ಸು ಇದನ್ನು ಕ್ರಾಸ್ ಮಾಡಿದ್ರೆ ನಾನು MG ರೋಡ್ಗೆ ಹೋಗ್ಬೋದು ಅಂತ ಒಂದು ಇಟ್ಕೊಂಡು ಆಸೆ ಇಟ್ಕೊಂಡು ಮುಂದಕ್ಕೆ ಹೋಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, NS ರಮಾ ಮೇಡಮ್ ಹೇಳೋ ಹಾಗೆ ಪ್ರತಿಯೊಬ್ಬರು ಕೂಡ ಉತ್ಸಾಹಿಗಳಾಗಿರಬೇಕು. ಆಯಾ ಕ್ಷೇತ್ರಗಳಲ್ಲಿ ನಮಗೆ ಏನೋ ಒಂದು ಆಸಕ್ತಿ ಇದೆ, ತೃಪ್ತಿ ಇದೆ, ಆಗ ಮಾತ್ರ ನಮ್ಮ ಒಂದು ಕಾರ್ಯ ಮುಂದುವರಿಸ್ಕೊಂಡು ಹೋಗ್ಬೋದು, ಅಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಅಂತ. ಪ್ರತಿಯೊಬ್ಬರು ಕೂಡ ನಿರಂತರ ಕಲಿಕೆಯಲ್ಲಿ ಇರಬೇಕು. ಎಂಜಿನಿಯರ್ ಆಗೋದು ಅಂದರೆ ಅಲ್ಲಿ ಬರೀ ಇಂಟೆಲಿಜೆನ್ಸಿ ಅಷ್ಟೇ ಅಲ್ಲ, ಆಂಬಿಷಿಯಸ್ ಕೂಡ ಆಗಿರಬೇಕು ಅಂತಲೇ ಹೇಳ್ಬೋದು. ಸೊ ಅವರು ಕೂಡ 40 ವರ್ಷಗಳಿಂದ ಅದೇ ಕ್ಷೇತ್ರದಲ್ಲಿ ಹಂತವಾಗಿ ಮುಂದೆ ಬಂದಿದ್ದಾರೆ, ಮೇಲೆ ಬಂದಿದ್ದಾರೆ ಅಂತಂದರೆ ಅದು ಅವರು ಕಷ್ಟಪಟ್ಟು ಬಂದಿದ್ದಾರೆ, ಅವರಿಗೆ ಆಸಕ್ತಿ ಇದೆ, ಅದರ ಮೇಲೆ ತೃಪ್ತಿ ಇದೆ ಜಾಬ್ ಮಾಡಿದ್ರಲ್ಲಿ. ಹಾಗೆಯೇ ಎಲ್ಲರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಬರಬೇಕು ಅಂತಲೇ ಹೇಳ್ತಾ ಇದ್ರು. ಈಗಿನ ಒಂದು ಎಲ್ಲ ವಿದ್ಯಾರ್ಥಿಗಳಿಗಿರ್ಬೋದು, ಕೆಲಸ ಮಾಡ್ತಾ ಇರೋರು ಇರ್ಬೋದು, ಯಂಗ್ಸ್ಟರ್ಸ್ ಎಲ್ಲರಿಗೂ ಅವರು ಮಾದರಿ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.